ನೀವ್ ಯಾರ ಮುಂದೆ ಕರ್ಕೊಂಡು ಹೋಗಿ ನಿಲ್ಸಿದ್ರು ನಾನು ಇದನ್ನೇ ಹೇಳೋದು. ನನ್ಗೆ ಮದುವೆ ಇಷ್ಟ ಇಲ್ಲ. ಅಚಿಂತ್ಯ ಕಂದ, ಅಚಿಂತ್ಯ, ದಯವಿಟ್ಟು ಈ ಮದ್ವೆಗೆ ಒಪ್ಕೋ. ನಮಗೋಸ್ಕರ ಅಲ್ದೇ ಹೋದ್ರು ಆ ಬನಶಂಕರಮ್ಮನಿಗೋಸ್ಕರನಾದ್ರೂ ಒಪ್ಕೋ. ಇದು ಅವಳ ಆಜ್ಞೆ. ಅವಳ ಆಜ್ಞೆನ ನಾವ್ಯಾರು ಮೀರೋ ಹಾಗಿಲ್ಲ. ಬನಶಂಕರಮ್ಮ ದೇವ್ರು. ನಾನು ಯಾಕೆ ಈ ಮದುವೆ ಬೇಡ ಅಂತಿದ್ದೀನಿ ಅಂತ ಅವಳು ಗೊತ್ತು. ಮದುವೆ ಬೇಡ ಅಂತ ನಿರ್ಧಾರ ಮಾಡ್ದವನು ಮದುವೆ ಮಂಟಪ ತನಕ ಯಾಕೆ ಬಂದೆ? ಯಾಕಂದ್ರೆ ನನ್ನ ಮಾತನ್ನ ನೀವ್ಯಾರು ಕೇಳ್ತಾನೆ ಇರ್ಲಿಲ್ವಲ್ಲ, ಅದಕ್ಕೆ ಎಲ್ರಿಗೂ ಅರ್ಥ ಆಗ್ಲಿ ಅಂತ ಇಲ್ಲಿಗೆ ಬಂದು ಹೇಳ್ದೆ. ಅಚಿಂತ್ಯ, ನೀನ್ ಈ ಮದ್ವೆ ಬೇಡ ಅಂತಂದ್ರು ನಾವು ಬಲವಂತವಾಗಿ ಈ ಮದ್ವೆ ಮಾಡಿಸ್ತಿದೀವಿ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತಲ್ವೇನೋ? ಬೇಡ, ನಾನು ನಮ್ಮ ಅಪ್ಪನ ಮಾತ್ಮೇಲೆ ನಿಲ್ಲೋನು. ಯಾವುದೇ ಕಾರಣಕ್ಕೂ ಚಿಕ್ಕಿನ ಮದುವೆ ಆಗಲ್ಲ. ಇದೇ ನಿನ್ ಕೊನೆ ನಿರ್ಧಾರನಾ? ಇದೇ ಮೊದಲು, ಇದೇ ಕೊನೆ, ಎಲ್ಲಾನು ಇದೆ. ಊರವ್ರ ಮುಂದೆ ನಿನ್ ಮರ್ಯಾದೆ ಹೋಗ್ಬೇಕು ಅಂತ ಇತ್ತು, ಹೋಯ್ತು ಬಿಡು. ಅಲ್ಲ ಅಕ್ಕ, ಅಚಿಂತಿನ ನಿನ್ ಮಗ ಅಂತ ಹೇಳ್ತೀಯ, ಅವನ್ ಬಗ್ಗೆ ನಿನಗಷ್ಟು ಗೊತ್ತಿಲ್ವಾ? ಯಾವತ್ತಾದ್ರೂ ನೀನ್ ಹೇಳಿದನ್ನ ಕೇಳಿದಾನ ಅಥವಾ ನಿನ್ನ ಅಮ್ಮ ಅಂತನಾದ್ರೂ ಒಪ್ಕೊಂಡಿದಾನ? ನಿನ್ನ ಆಸೆಗಳನ್ನೆಲ್ಲ ಅವನ ಮೇಲೆ ಹೊರಿಸಿದ್ರೆ ಯಾಕೆ ಕೇಳ್ಬೇಕು ಅವನು? ಅಲ್ಲ ಚಿಕ್ಕಮ್ಮ, ಅಚಿಂತ್ಯನ ಬಗ್ಗೆ ಕಾಳಜಿ ಇಟ್ಕೊಂಡಲ್ವಾ ಅಮ್ಮ ಇಲ್ಲಿವರೆಗೂ ಬಂದಿರೋದು. ನಾನು ಇವತ್ತಿಂದ ನಿಮ್ಮನ್ನೆಲ್ಲ ನೋಡ್ತಾ ಇಲ್ಲ ಅಗಸ್ತ್ಯ. ಇವನ್ ಹೀಗೆ ಎಡವಟ್ ಮಾಡ್ತಾನೆ ಅಂತ ಗೊತ್ತಿದ್ದೆ ಭಕ್ತಿ ಹತ್ರ ನಾ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಸೋದಕ್ ಪ್ರಯತ್ನ ಪಟ್ಟೆ. ಆಗ ನಿಮ್ಮಮ್ಮ ನಂದೇ ತಪ್ಪು,